Hi students. So in previous class we come across different kind of RNAs. Okay, so RNA andre enu, RNA alli ಎಷ್ಟು types ಇದೆ. So what kind of RNA we are going to study, and we want in case of the this molecular basis of inheritance that already we discussed. And most important concept of this particular chapter is a central dogma of the molecular biology. Okay, so one particular siddhanta kotru. Okay, so ಇದನ್ನು first ಕೊಟ್ಟಿದ್ದಾರು Crick. ಯಾರು Crick? The Crick is the same person who worked with Watson to prepare the DNA model. Okay, so DNA model ಯಾರು ಮಾಡಿದ್ರಲ್ಲ ಅವರೇ ಈ ಸಿದ್ಧಾಂತ ಕೊಟ್ಟಿದ್ದು. What is actually central dogma of molecular biology? So the all thing that what we are going to study in this chapter is present the information in case of DNA. It is present in the information which is present in the DNA. This DNA is going to replicate itself and going to transfer the information, and DNA can synthesize the RNA, RNA can synthesize the protein. This all thing, the complex thing which are interlinked, this all thing together is called central dogma of molecular biology. Okay, so molecular biology the ಸೆಂಟ್ರಲ್ ಸಿದ್ಧಾಂತ ಅಥವಾ ಮೇನ್ ಅಥವಾ ಮುಖ್ಯವಾದ ಸಿದ್ಧಾಂತ ಅಂತ ಇದನ್ನ ನಾವು ಕರಿಬಹುದು. ಸೊ ಕ್ರಿಕ್ ಅವ್ರು ಏನು ಹೇಳಿದ್ರಪ್ಪ ನಮಗೆ? ದಟ್ ಈಸ್ ಸಿಂಪಲ್. ದಟ್ ಈಸ್ DNA is going to replicate itself. Okay, it is going to replicate itself, and DNA can produce RNA. Okay, so what is going to happen here? That DNA can produce RNA, and from RNA we can synthesize, or cell can synthesize proteins. Okay, so DNA in the DNA agodana ನಾವು ಏನಂತ ಕರಿಬಹುದು? Replication ಅಂತ ಕರಿಬಹುದು ಇಲ್ಲಿ. That is what? Replication. Okay, so DNA ಇಂದ RNA ಆಗೋದನ್ನ ನಾವೇನಂತ ಕರಿಬಹುದು? That is transcription. Okay, ಇದರ ಬಗ್ಗೆ ನಾವು ಮುಂದೆ ಸ್ಟಡಿ ಮಾಡೋಣ. Transcription. So RNA ಇಂದ ಪ್ರೋಟೀನ್ ಆಗಿ ಕನ್ವರ್ಟ್ ಅಥವಾ ಪಾಲಿಪೆಪ್ಟೈಡ್, what we can say, that is ಪಾಲಿಪೆಪ್ಟೈಡ್ ಆಗಿ ಫಾರ್ಮೇಷನ್ ಅಥವಾ ಡೇಟಾ ಟ್ರಾನ್ಸ್ಫರ್ ಆಗೋ ಮೆಥಡ್ ನಾವೇನಂತ ಕರಿತೀವಿ? ಟ್ರಾನ್ಸ್ಲೇಷನ್. got it? So ಈ ಎಲ್ಲ ಪ್ರೋಸೆಸ್ನ ನಾವೇನಂತ ಕರಿಬಹುದು? ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಕರಿಬಹುದು. ಓಕೆ, ಸೊ ಹಿಯರ್ ಡಿಫರೆಂಟ್ ಕೈಂಡ್ ಆಫ್ ಎನ್ಸೈಮ್ಸ್ ಆರ್ ಗೋಯಿಂಗ್ ಟು ಇನ್ವಾಲ್ವ್, ಅಂಡ್ ಡಿಫರೆಂಟ್ ಕೈಂಡ್ ಆಫ್ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಇನ್ವಾಲ್ವ್, ಅಂಡ್ what called energy is going to be utilized here. Okay, so a lot of energy is going to be used in case of this process. That's why it is called central dogma of molecular biology. Okay, so ಏನಾಗ್ತದೆ ಇಲ್ಲಿ? DNA ಇಂದ DNA ಆಗಬಹುದು, DNA ಇಂದ RNA ಆಗಬಹುದು, RNA ಇಂದ ಪ್ರೋಟೀನ್ ಆಗಬಹುದು. ದಿಸ್ ಇಸ್ ವಾಟ್ ವಿ ಕಾಲ್ ಸೆಂಟ್ರಲ್ ಡೋಗ್ಮಾ. ಸೊ ಏನು ಮಾಲಿಕ್ಯುಲರ್ ಬಯಾಲಜಿ ನಮ್ಮ ಬಾಡಿಯಲ್ಲಿ ಸೆಲ್ಸ್ ಇದಾವೆ, ಸೆಲ್ಸ್ ಇಂದ ಆರ್ಗಾನಿಸಮ್ ಫಾರ್ಮ್ ಆಗ್ತದೆ. ಓಕೆ, ಸೊ ಗ್ಯಾಮೆಟ್ಸ್ ಇಂದ ಆರ್ಗಾನಿಸಮ್ ಫಾರ್ಮ್ ಆಗ್ತದೆ, ಗ್ಯಾಮೆಟ್ಸ್ ಜಾಯ್ನ್ ಆಗಿ. ಇದೆಲ್ಲ ಕಾಂಪ್ಲಿಕೇಟೆಡ್ ಪ್ರೋಸೆಸ್, ಡೈಜೆಷನ್, ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ದಿಸ್ ಸೆಂಟ್ರಲ್ ಡೋಗ್ಮಾ. ಓಕೆ, ಅರ್ಥ ಆಯ್ತಾ? ಸೊ DNA ಇದ್ರೆ RNA ಬರ್ತದೆ, RNA ಇದ್ರೆ ಪ್ರೋಟೀನ್ ಬರ್ತದೆ. ಸೊ ದಟ್ಸ್ ವೈ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಲಿಂಕ್ಡ್ ವಿತ್ ದಿಸ್ ಪರ್ಟಿಕ್ಯುಲರ್ process. That process is called central dogma. So ಏನಿದು ಸಿದ್ಧಾಂತ? ಏನು ಸಿದ್ಧಾಂತಪ್ಪ ಇದು? ಎಲ್ಲ ಮಾಲಿಕ್ಯುಲರ್ ಬಯಾಲಜಿಗೆ ಇದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು, ಅಥವಾ ದ ಪಾಯಿಂಟ್ ಆಫ್ ಒರಿಜಿನ್. ಓಕೆ, ಸೊ ಎಲ್ಲದಕ್ಕೂ ಲಿಂಕ್ ಇರೋದು ಈ ಪರ್ಟಿಕ್ಯುಲರ್ ಪ್ರೋಸೆಸ್. ದಟ್ ಇಸ್ ವಾಟ್ ವಿ ಕಾಲ್ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಏನು ಹೇಳಿದ್ರು ಅವರು? ಯಾರು ಹೇಳಿದ್ದನ್ನ? ಕ್ರಿಕ್. ಏನಂತ ಹೇಳಿದ್ರು? ದಟ್ ಈಸ್ DNA to DNA, DNA to RNA, RNA to protein. Okay, it is transfer of information in unidirectional. Okay, so ಯಾವತ್ತೂ ಇದು DNA ಇಂದ ಪ್ರೋಟೀನ್ ಹೋಗ್ತದೆ. ಓಕೆ, ಇದನ್ನ ಯಾರು ಹೇಳಿದ್ರು? ಕ್ರಿಕ್ ಅವರು ಹೇಳಿದ್ರು. ಸೊ ಬಟ್ ಇನ್ ದ ಇಯರ್ 1970, okay, so two more scientists, they are called Temin and Baltimore. Okay, so Baltimore and Temin ಅನ್ನೋ ಇಬ್ಬರು ಸೈಂಟಿಸ್ಟ್ ಏನು ಮಾಡಿದ್ರಪ್ಪ ಅಂತಂದರೆ,
ಈ ಕ್ರಿಕ್ ಅವ್ರು ಹೇಳಿದ ಸಿದ್ಧಾಂತನ ಸ್ವಲ್ಪ ಮಾಡಿಫೈ ಆಗೋವಂಥ ಒಂದು ಪ್ರೋಸೆಸ್ ವೈರಸ್ ನಮ್ಮ ಬಾಡಿಯಲ್ಲಿ ನಡೆಸ್ತದೆ ಅಂತ ಹೇಳಿದರು. ವಾಟ್ ಇಸ್ ದಟ್ ಅಕಾರ್ಡಿಂಗ್ ಟು ಕ್ರಿಕ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, DNA ಇಸ್ ಗೋಯಿಂಗ್ ಟು ಫಾರ್ಮ್ RNA ಇಸ್ ಗೋಯಿಂಗ್ ಟು ಫಾರ್ಮ್ ಪ್ರೋಟೀನ್. ಇಟ್ ಈಸ್ ಯೂನಿಡೈರೆಕ್ಷನಲ್ ಅಂತ ಯಾರು ಹೇಳಿದ್ರು, ಕ್ರಿಕ್ ಅವ್ರು ಹೇಳಿದ್ರು. ಸೊ ಬಟ್ ಟೆಮಿನ್ ಮತ್ತೆ ಬಾಲ್ಟಿಮೋರ್ ವಾಟ್ ದೇ ಆಕ್ಚುಲಿ ಅಬ್ಸರ್ವ್ಡ್ ದಟ್ ದಿ RNA which is present in virus, okay, RNA which is present in virus, I am mentioning here the organism. What is that? Virus. That virus able to modify or able to create the DNA by taking the help of RNA. So we know that to synthesize RNA, DNA is going to act like a template. ಅಥವಾ DNA ನ ಯೂಸ್ ಮಾಡ್ಕೊಂಡ್ಬಿಟ್ಟು we can create one more strand of DNA. Is it not? Yes. So the strand what we are going to use here is called template. Okay, ಈ template strand ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು we can create what? RNA. Okay, ನಾವು RNA ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಏನು ಮಾಡಿದ್ವಿ ಇಲ್ಲಿ, DNA ಕೂಡ ಮಾಡಬಹುದು. ಏನು ಯೂಸ್ ಮಾಡ್ಕೊಂಡ್ಬಿಟ್ಟು, DNA ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು RNA ಕೂಡ ನಾವು ಮಾಡಬಹುದು. ಸೊ ಬಟ್ ಅಕಾರ್ಡಿಂಗ್ ಟು ಟೆಮಿನ್ ಆ್ಯಂಡ್ ಬಾಲ್ಟಿಮೋರ್, ಸೊ ವಾಟ್ ಆಕ್ಚುಲಿ ದೇ ಎಕ್ಸ್ಪ್ಲೈನ್, ಇನ್ ಕೇಸ್ ಆಫ್ ವೈರಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಉಲ್ಟಾ. ಓಕೆ, ಕ್ರಿಕ್ ಅವರು ಯೂನಿಡೈರೆಕ್ಷನ್ ಅಂತ ಹೇಳಿದ್ರು, ಬಟ್ ಇಟ್ ಇಸ್ ನಾಟ್ ಯೂನಿಡೈರೆಕ್ಷನಲ್ ಆಲ್ ದಿ ವೇ. ಓಕೆ, ಸೊ ಪ್ರತಿಯೊಂದು ಆರ್ಗಾನಿಸಮ್ ಅಲ್ಲಿ ಯೂನಿಡೈರೆಕ್ಷನ್ ಆಗಲೇಬೇಕು ಅಂತ ಇಲ್ಲ. ಸೊ ಸಮ್ ಆರ್ ಎಕ್ಸೆಪ್ಷನ್ಸ್, ಫಾರ್ ಎಕ್ಸಾಂಪಲ್ ವೈರಸಸ್. ಸೊ ವಾಟ್ ದೇ ಆಕ್ಚುಲಿ ವಾಟ್ ಕಾಲ್ಡ್ ಮೆನ್ಷನ್ಡ್ ಹಿಯರ್ ದಟ್ RNA which is present in the virus is going to be act like the template. Okay, template to produce the DNA. Okay, these RNAs are called retrovirus. Sorry, the viruses called which are going to do this, they are called retroviruses. Okay, so retro andre enappa, ulta. Okay, what they are going to do, by using RNA they are going to synthesize the DNA. How? By the enzyme athwa by the process called reverse transcription. Okay, so transcription ಅಂದ್ರೆ ಉಲ್ಟಾ, ಅದೇನು reverse transcription. ಯಾವ ಎಂಜೈಮ್ ಯೂಸ್ ಆಗ್ತದಪ್ಪ ಇಲ್ಲಿ, the enzyme called RT ಅಂದ್ರೆ ಏನಪ್ಪ, reverse transcriptase. Okay, so ನಿಮಗೆ ಗೊತ್ತಿದೆ, we studied one enzyme in case of DNA. What is that? DNA replication ಒಳಗೆ ಏನು ಕಲ್ತೀವಿ, DNA dependent DNA polymerase. ನೆನಪಿದ್ರೆ ಎಲ್ಲರಿಗೂ, DNA dependent DNA polymerase. Okay, so DNA dependent DNA polymerase. Okay, so what is that? DNA dependent DNA polymerase. So which enzyme? DNA dependent DNA polymerase. ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇದು, DNA template ಮೇಲೆ. So now the enzyme is going to be ulta, going to play a what you call opposite role. What is that? RNA dependent DNA polymerase. Okay, RNA ನ ಟೆಂಪ್ಲೇಟ್ ಆಗಿ ಇಟ್ಕೊಂಡ್ಬಿಟ್ಟು it is going to produce the DNA. ಆಕ್ಚುಲಿ ಹಿಯರ್ DNA ನ ಟೆಂಪ್ಲೇಟ್ ಇಟ್ಕೊಂಡ್ಬಿಟ್ಟು DNA ನ ಪ್ರೊಡ್ಯೂಸ್ ಮಾಡಬಹುದು, ಅಥವಾ DNA ನ ಟೆಂಪ್ಲೇಟ್ ಆಗಿ ಇಟ್ಕೊಂಡ್ಬಿಟ್ಟು RNA ಪ್ರೊಡ್ಯೂಸ್ ಮಾಡಬಹುದು. ದಟ್ ಇಸ್ ವಾಟ್ RNA polymerase. So this is going to help in case of formation of primer ಅಂತ ನಮಗೆ ಗೊತ್ತು, ಹೌದಾ? Okay, so but DNA dependent DNA polymerase going to produce the DNA, but in case of retroviruses which are going to what you called have a specific pathway or specific process called reverse transcription, alli RNA is going to act like a template and DNA polymerase is going to synthesize instead of RNA, it is going to produce the DNA. Howda? That is a very special thing that is explained by Temin as well as Baltimore. That's why this process reverse transcription also called as Teminism. ಇದನ್ನ ಏನಂತ ಕರೆದ್ರು? Teminism ಅಂತ ಕರೆದ್ರು. So this is very important for your NEET. Okay, so ಕೆಲವೊಂದು ಸರಿ ಕೇಳಿದ್ದಾರೆ
ನೀಟ್ ಎನ್ ಸಿ ಆರ್ ಟಿ ಎಕ್ಸಾಮ್ ಪ್ರಾಬ್ಲಮ್ಸಲ್ಲಿ ಕೂಡ ಕ್ವಶನ್ ಇದೆ, ಆಸ್ ವೆಲ್ ಆಸ್ ಎನ್ ಸಿ ಆರ್ ಟಿ ಟರ್ಮಿನಾಲಜಿ ಕಡಿಮೆ ಕೊಟ್ಟಿರೋದು, ಬಟ್ ಸ್ಟಿಲ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಕೈಂಡ್ ಆಫ್ ಕ್ವೆಶನ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಸೆಂಟ್ರಲ್ ಡೋಗ್ಮಾ. ಸೆಂಟ್ರಲ್ ಡೋಗ್ಮಾ ಅಂದ್ರೆ ಏನು? ಮೇನ್ ಆ್ಯಂಡ್ ದ ಸೆಂಟ್ರಲೈಸ್ಡ್ ವಾಟ್ ವಿ ಕಾಲ್ಡ್ ಥಿಯರಿ ಆಫ್ ಆಲ್ ಕೈಂಡ್ ಆಫ್ ಮಾಲಿಕ್ಯುಲರ್ ಬಯಾಲಜಿಕಲ್ ರಿಯಾಕ್ಷನ್ಸ್. ಸೊ ಏನಾಗಬೇಕಲ್ಲ ನಮ್ಮ ಬಾಡಿ ಒಳಗೆ, ಇದರಿಂದನೇ ಸ್ಟಾರ್ಟ್ ಆಗೋದು. ಈ ಪ್ರೋಸೆಸ್ ಇದ್ದರೆ ಮಾತ್ರ ದೆರ್ ಇಸ್ ಅ ಲೈಫ್. ಇಫ್ not, then there is no continuity. Okay, so andre eno, so everything is dependent on the DNA to the RNA to the polymer. Okay, so that is a polypeptide. So this is how the information is going to transfer. That is why the expression of character from that of what you call parental generation to that of the offspring generation, ಅಥವಾ one generation ಇಂದ ಇನ್ನೊಂದು ಜನರೇಷನ್ಗೆ ಏನು ಎಕ್ಸ್ಪ್ರೆಷನ್ ಆಗ್ತದಲ್ಲ, ನಾವೇನು ಸಿಮಿಲಾರಿಟೀಸ್ ನೋಡ್ತೀವಲ್ಲ, ದಟ್ ಇಸ್ ಆಫ್ ಬಿಕಾಸ್ ಆಫ್ ದಿಸ್. ದಿಸ್ ಇಸ್ ವಾಟ್ ವಿ ಕಾಲ್ ದಿ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಗಾಟ್ ಇಟ್? ಓಕೆ, ಸೊ ದಿಸ್ ಇಸ್ what you call the first part of what we can say, that is the beginning of all kind of reactions. So we'll continue in next video. Hello students. So in previous class we have discussed about the central dogma as well as the types of RNA and replication, different things. And in this particular video we are going to study about the transcription. Okay, so idu ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಇದ್ರ ಮೇಲೆ ಸಾಕಷ್ಟು ನೀಟ್ ಮತ್ತು ಸಿ ಇ ಟಿ ಕ್ವೆಶನ್ಸ್ ಬರಬಹುದು. ಓಕೆ, ಆ್ಯಂಡ್ ಆಲ್ಸೋ ಯು ಮೇ ಗೆಟ್ ದಿ 5 marks ಕ್ವೆಶನ್ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ನಿಮ್ಮ ಪಿ ಯು ಸಿ ಬೋರ್ಡ್ ಎಕ್ಸಾಮಲ್ಲಿ ಕೂಡ ಇದನ್ನು ನೀವು ನೋಡ್ಬೋದು. ಓಕೆ, ಸೊ ವಾಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್? ಫಸ್ಟ್ ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ಆ್ಯಂಡ್ ವೈ ದ ಟ್ರಾನ್ಸ್ಕ್ರಿಪ್ಷನ್ is going to happen, adana later we will study. Okay, so what is transcription? The transcription is process of transformation or copying of information from one strand, okay, from one strand of DNA to the mRNA. Okay, so or DNA to RNA ಅಂತ ಕರೆಯೋಣ. ಓಕೆ, ಸೊ mRNA ಅಂತ ಹೇಳಿ ಯಾಕೆ ಅನ್ಬಾರ್ದು, ಯಾಕೆ ಇದೆಲ್ಲ ಚೇಂಜ್ ಆಗ್ತದೆ ಅಂತೇಳಿ ಆಮೇಲೆ we'll going to discuss. Okay, so that is what we call DNA to the RNA. Okay, so process of transformation or copying of information from one strand of DNA to RNA. That is what we call the what we called the transcription anta navilli helbodu. So what is happening here? What is going on actually? ಏನಾಗ್ತಿದೆ ಇಲ್ಲಿ? That is DNA is transferring its information to the RNA. So DNA in the RNA ge information transfer ಆಗ್ತದೆ. That is what we call the transcription. Okay, so what is that? The process, what is happening here? Transferring DNA information to the RNA. What kind of information? That is copying genetic information. Okay, so copying genetic information, what you called copying genetic information from one strand of DNA to the another. So please clearly observe the statement. So that is one strand anta helidare illi. Okay, so only one strand. So how many strands are going to involve in a copying? That is a one strand. Okay, so adana complete agi study madona. So transcription is not as similar as DNA replication. Okay, so DNA replication ಮತ್ತೆ ಟ್ರಾನ್ಸ್ಕ್ರಿಪ್ಷನ್ ಗೆ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಅಲ್ಲಿ ಕೂಡ ಆಗ್ತದೆ, ಇಲ್ಲಿ ಕೂಡ ಆಗ್ತದೆ. ಓಕೆ, ಸೊ ವೇರ್ ಇನ್ ಕೇಸ್ ಆಫ್ DNA replication, the information is transferred from DNA to the DNA, which is transferring from parent to the offspring in the form of DNA only. But here
this process is actually taking place inside the organism or in this cell for a specific what you called the purpose. Okay, that purpose may be for production of some specific protein for construction of the body, or maybe production of certain enzymes, or maybe the production of certain hormones ಆಗಿರಬಹುದು. Okay, ಏನಾಗಿರಬಹುದು, that information which is transferring from DNA to RNA ಟ್ರಾನ್ಸ್ಫರ್ ಆದಮೇಲೆ ಅದು ಪ್ರೋಟೀನ್ ಆಗಿರಬಹುದು ಅಥವಾ ಎನ್ಸೈಮ್ ಆಗಿರಬಹುದು ಅಥವಾ ಹಾರ್ಮೋನ್ ಆಗಿರಬಹುದು, ಏನೋ ಒಂದು ಯಾವುದೋ ಒಂದು ಫಾರ್ಮ್ ಅಲ್ಲಿ ಅದು ಮೂವ್ ಆಗ್ತಿರೋ ಇನ್ಫಾರ್ಮೇಷನ್. ಸೊ ದಟ್ ಈಸ್ ಟ್ರಾನ್ಸ್ಫರಿಂಗ್ ಫ್ರಮ್ DNA to the RNA. ಸೊ ಎಲ್ಲಿಂದ ಟ್ರಾನ್ಸ್ಫರ್ ಆಗ್ತಿದೆ? ಫ್ರಮ್ DNA to RNA. That is what we call transcription. Okay, so ಈ ಟ್ರಾನ್ಸ್ಕ್ರಿಪ್ಷನ್ ವರ್ಡ್ ಅರ್ಥ ಕೂಡ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ ಫಸ್ಟ್. ಓಕೆ, ಸೊ ಲೇಟರ್ okay we can go for next one. Okay, so DNA replication type alla transcription. So in case of DNA replication, the complete DNA, okay, so please look at this carefully, that is in case of DNA replication, the complete DNA is going to split, is going to produce its identical copy. Okay, I am using here the word identical copy, similar, identical copy. Okay, so where in case of DNA replication ಏನಾಗ್ತದಪ್ಪ, the DNA which is present in case of the parental cell is transferred to that of the daughter cell. That DNA is similar and same amount. ಹೌದಾ, ಸಿಮಿಲರ್ ಇರ್ತದೆ ಮತ್ತೆ ಸೇಮ್ ಅಮೌಂಟ್ ಇರ್ತದೆ. ಬಟ್ ಇನ್ ಕೇಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್, in case of transcription, whole information present in the DNA is not going to transfer, or whole DNA is not going to transfer to the mRNA. A segment, okay, a specific segment of DNA, okay, a specific segment of DNA is going to involve. Okay, for example, so consider this whole thing is DNA of a bacterium. ಓಕೆ, ಅನ್ಕೊಳ್ರಿ ಇದು ಒಂದು ಬ್ಯಾಕ್ಟೀರಿಯಂ ಅಥವಾ ಒಂದು ಯಾವುದೋ ಒಂದು ಆರ್ಗಾನಿಸಮ್ದ DNA, ಹೋಲ್ DNA ಅಂತ ತಿಳ್ಕೊಳ್ರಿ. ಓನ್ಲಿ ದಿಸ್ ಪರ್ಟಿಕ್ಯುಲರ್ ಪಾರ್ಟ್, ಓಕೆ, ಈಸ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೇಸ್ ಆಫ್ RNA ಪ್ರೊಡಕ್ಷನ್. ಓಕೆ, ಏನಾಗ್ತದಪ್ಪ ಇಲ್ಲಿ, as like DNA replication, it is not going to involve, whole DNA is not going to involve. Okay, so what is that? That is in case of transcription, DNA ಮತ್ತು transcription difference ಏನಪ್ಪ ಇಲ್ಲಿ, in case of DNA, whole DNA is going to be replicated, or ಅದು ಕಾಪಿ ಆಗಿ ಎರಡು ಸಪರೇಟ್ DNA ಆಗಿ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡ್ತದೆ. ಬಟ್ ಹಿಯರ್ ಇನ್ ಕೇಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್, the segment, a specific segment of DNA is involving in transferring the information. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಕಲಿಬೇಕಾಗಿರೋದೇನು, the part of the DNA which is transferring information in the form of RNA. Whole DNA is not involving here, only the part of DNA is involving here. That specific part of DNA is going to have a specific genetic material which is carrying the information for specific gene or specific polypeptide. ಓಕೆ, ಅಲ್ಲಿ ಏನಿರುತ್ತಪ್ಪ ಇನ್ಫಾರ್ಮೇಷನ್, ಸ್ಪೆಸಿಫಿಕ್ ಜೀನಿಗೆ ಬೇಕಾಗಿರೋ ಅಥವಾ ಸ್ಪೆಸಿಫಿಕ್ ಪಾಲಿಪೆಪ್ಟೈಡ್ ಮಾಡ್ಲಿಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ಇರೋದ್ರಿಂದ ದಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫರ್. ಓಕೆ, ಸೊ ಹೌ ಮೆನಿ ಸ್ಟ್ರಾಂಡ್ಸ್ ಆಫ್ ದ DNA ಆರ್ ಗೋಯಿಂಗ್ ಟು ಡೂ ದಿಸ್? Only one strand. Okay, so only one strand of DNA is going to involve in this particular thing. Okay, so this thing, okay, so that is what we can say, that is a RNA which is produced from the DNA. Okay, so RNA which is produced from the DNA, why it is not identical? So I am using here the word identical. ಎಲ್ಲಿ DNA replication ಅಲ್ಲಿ DNA ಇಂದ DNA ಪ್ರೊಡ್ಯೂಸ್ ಆದರೆ ಅದನ್ನು ನಾವು ಐಡೆಂಟಿಕಲ್ ಅಂತ ಹೇಳ್ತೀವಿ. ಓಕೆ, ಸೊ ಬಟ್ ಇನ್ ಕೇಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್, DNA ಇಂದ RNA ಪ್ರೊಡ್ಯೂಸ್ ಆದರೆ ಇಟ್ ಇಸ್ ನಾಟ್ ಐಡೆಂಟಿಕಲ್. ವೈ? ಯು ನೋ ವೆರಿ ವೆಲ್. ದಟ್ ಇಸ್ ವಾಟ್, in case of DNA we are going to get the deoxyribose sugar. In case of RNA we are going to get ribose
ಶುಗರ್. ಹೌದಾ, ಒಂದು ಡಿಫರೆನ್ಸ್. ಎರಡನೇದೇನಪ್ಪ, ಇನ್ ಕೇಸ್ ಆಫ್ DNA we are going to get the nitrogen base adenine, thymine, guanine and cytosine. In case of what you call the RNA, we are going to get AUGC. This is the difference, main difference. So ಯಾಕೆ identical ಅಂತ ಹೇಳಿಕ್ಕಾಗಲ್ಲ? Because in case of RNA and DNA, the nitrogen base also going to vary. Okay, so ಅಲ್ಲಿ uracil in the place of thymine ಬರೋದ್ರಿಂದ ಒಂದು ಡಿಫರೆನ್ಸ್ ನೋಡಬಹುದು. ಎರಡನೇ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, it is ribosome. That ribosome is having ribose sugar. ಯಾವ ಶುಗರ್ ಇದೆ? ರೈಬೋಸ್ ಶುಗರ್ ಇದೆ. ಡಿಆಕ್ಸಿರೈಬೋಸ್ ಶುಗರ್ ಇರಲ್ಲ ಇಲ್ಲಿ. ರೈಬೋಸ್ ಶುಗರ್ ಇರೋದ್ರಿಂದ that is also one of the different. Apart from this, what we can say, that DNA is double stranded and RNA is single stranded. ಅದಕ್ಕಾಗಿ ನಾವಿಲ್ಲಿ identical ಅಂತ ಹೇಳಲಿಕ್ಕೆ ಬರಲ್ಲ. It is not a identical. Okay, so that is the thing that what we have to first know in this particular the concept. Second one, why not two strands are going to produce RNAs? ಹೌದಾ, ಸೆಕೆಂಡ್ ಕ್ವಶನ್ ಏನು ಬಂತು ನಮಗೆ? ಫಸ್ಟ್ ಕ್ವಶನ್ ಐಡೆಂಟಿಕಲ್ ಅಲ್ಲ ಅಂತ ಹೇಳಿ ಗೊತ್ತಾಯ್ತು. ಸೆಕೆಂಡ್ ಏನಾಯ್ತಪ್ಪ, ವೈ ಟೂ ಸ್ಟ್ರಾಂಡ್ಸ್ ಆಫ್ DNA are not involving in production of the RNA? Got it? That is also one major question. ಏನಪ್ಪ ಅದು, ಯಾಕೆ ಆಗ್ತದೆ ಇಲ್ಲಿ? Let's see. Okay, so why not both the strands of DNA are not copying? Okay, so question ಏನಿಗ, so DNA is there, that only one strand of DNA is going to produce the RNA. So why not both the strands are going to copy to produce the mRNA athwa RNA? Okay, so I am going to give a simple example. Just consider here both the strands are somewhat like this, which are having base pairs somewhat like this. ಏನು ಅನ್ಕೊಳ್ಳೋಣ, just A C C T G C C T ಒಂದೇನೋ ಸೀಕ್ವೆನ್ಸ್ ಇದೆ ಅನ್ಕೊಳ್ಳೋಣ. ಓಕೆ, ಹಿಯರ್ ದಟ್ ಈಸ್ T G G A C G G A. ಹೌದಾ, ನಮಗೇನು ಸಿಕ್ತಿಲ್ಲಿ? ಎರಡು ಸ್ಟ್ರಾಂಡ್ ಸಿಕ್ತ. ಹೌದಾ, ದಿಸ್ ಒನ್ ಇಸ್ ಕನ್ಸಿಡರ್ 3' to 5', this one is 5' to 3' ಅನ್ಕೊಳ್ಳೋಣ. These all are paired. Okay, what happens when we are going to, or when cell is going to synthesize RNA from both the strands? Let's check this one. Okay, so ನಿಮಗೆ ನೆನಪಿರಲಿ, when the DNA is going to synthesize the RNA, we have to replace T and add in that particular place U. ಓಕೆ, ಇದನ್ನ ನೋಡಿ, ಇದನ್ನ ಮಾಡಿದ್ರೆ ನಮ್ಗೆ ಏನು ಸಿಗ್ತದಪ್ಪ ಈಗ? ಲೆಟ್ಸ್ ಚೆಕ್ ದಿಸ್ ಒನ್. ಏನು ಸಿಗ್ತದೆ ಈಗ? 3' ಇಂದ 5' ಏನದು ರನ್ ಆದರೆ, ಎನ್ಸೈಮ್ ರನ್ ಆದರೆ, ವಿ ಆರ್ ಗೋಯಿಂಗ್ ಟು ಗೆಟ್ 5' to 3' RNA. Yes, we are going to get RNA, that is 5' to 3', this strand. So ACCTGCCT. Okay, ಇದೇನಾಗ್ತದೆ ಈಗ? A is going to bind with a T, ಅಲ್ಲಿ mRNA ಇರೋದು, RNA ಇರೋದ್ರಿಂದ U, UGG, ACGGA. Okay, this is what actually going to produce in case of one strand. Another strand ಏನಿರ್ತದಪ್ಪ, ಇದು 5' ಇಂದ 3' ಇರೋದ್ರಿಂದ ಇಲ್ಲಿ 3' to 5'. Polarity is very very important, please remember. Okay, that is polarity ನಾವು ಇಲ್ಲಿ ಕೊಡಲೇಬೇಕು. ಸೊ 5' ಇಂದ 3' ಇರೋದ್ರಿಂದ ಇದೇನು ಪ್ರಿಪೇರ್ ಮಾಡ್ತದಪ್ಪ? ವಾಟ್ ಇಸ್ ದಟ್? T ಜಾಗದಲ್ಲಿ ನಮಗೆ A ಬರ್ತದ, ಅಪೋಸಿಟ್. ಓಕೆ, A C C A ಇರೋದ್ರಿಂದ ಇಲ್ಲಿ U ಬರ್ತದ, U G C C U. ಅರ್ಥ ಆಯ್ತಾ? ಓಕೆ, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್? T is going to bind with the A, G G C C, A is going to bind with the T, that's why U, C G G A, here it is U, ಅಷ್ಟೇ, ಬೇರೆ ಏನೋ ಡಿಫರೆನ್ಸ್ ಇಲ್ಲ. ಸೊ ಈಗ just consider this particular mRNA is going to synthesize one protein. ಏನು ಅನ್ಕೊಳ್ಳೋಣ? This mRNA is synthesizing one protein. Okay, question ಏನಿತ್ತು ನಮ್ದು? Why both the strands are not going to copy and why both the strands are not involving in production of protein? Okay, so ನೋಡಿ, sequence of this particular strand is something different from this strand. ಹೌದಾ?
ರೀಡ್ ಮಾಡ್ರಿ UGG ACG GA ಇಲ್ಲಿ ACC UGCCU. Okay, it completely different codes. Okay, that's why this is going to produce protein. This we are going to consider protein X. This is going to form something else, that is protein Y. ನೋಡ್ರಿ, ಒಂದೇ DNA ಇಂದ ಅಥವಾ one particular part of the DNA ಇಂದ we are going to produce two different kind of protein. Is it possible? If it is going to happen, then it is not a perfect information. ಹೌದಿಲ್ರಿ? So one generation ಇನ್ನೊಂದು generation ಹೋದಾಗ which one is going to express, that is we are in a confusion. ಯಾವ್ದು express ಆಗಬೇಕು ಇಲ್ಲಿ? Okay, that's why it is not possible. Okay, if both the strands are going to express, both are going to produce two different kind of proteins. ಅರ್ಥ ಆಯ್ತಾ? ಅದಕ್ಕಾಗಿ only one strand is going to copy. First doubt is clear. Second one, if both the strands are going to synthesize two strands of mRNA, then there is a chance of formation of hydrogen bond. ನೋಡ್ರಿ ಇಲ್ಲಿ complement ಇದೆಯಲ್ಲ. So this two may going to form double stranded RNA. Is it possible? Double stranded RNA ಆದರೆ ಯೂಸ್ ಏನಾಗ್ತದೆ? ಏನೂ ಇಲ್ಲ. So that's why the dsRNA formation is totally useless. Okay, that's why if two strands are going to copy from a DNA, then this kind of problems may arise. Okay, so to avoid this, cell is going to use only one template strand to produce the specific protein or specific RNA to express in the form of protein. Artha aita? This is what actually going to happen during the cell, what you call the transcription. Okay, transcription aguvaga only one strand yaake copy agtada? Idu. Artha aita? So now question is, which strand is going to copy? Hauda? Iga two strand, why they are not going to copy? ಅರ್ಥ ಆಯ್ತಾ? ಎಲ್ಲರಿಗೂ ಆನ್ಸರ್ ಸಿಕ್ತು. ಸೆಕೆಂಡ್ ಕ್ವಶನ್ ಏನಪ್ಪ ಈಗ? ವಿಚ್ ಸ್ಟ್ರಾಂಡ್, ಯಾವ ಸ್ಟ್ರಾಂಡ್ ಕಾಪಿ ಆಗಬೇಕು? ದಟ್ ಇಸ್ ಅ ಬಿಗ್ ಕ್ವಶನ್ ನಾವು. ಓಕೆ, ದಿಸ್ ಕ್ವಶನ್ ಇಸ್ ಹ್ಯಾವಿಂಗ್ ಆನ್ಸರ್ ಸಮ್ವಾಟ್ ಲೈಕ್ ದಿಸ್. ಓಕೆ, ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂ? ಜಸ್ಟ್ ಐ ಆಮ್ ಗೋಯಿಂಗ್ ಟು ರಬ್ ದಿಸ್. ಓಕೆ, ಸೊ ನೆಕ್ಸ್ಟ್ ಒನ್, ವಿಚ್ ಸ್ಟ್ರಾಂಡ್ ಈಸ್ ಗೋಯಿಂಗ್ ಟು ಕಾಪಿ ಆರ್ ಗೋಯಿಂಗ್ ಟು ಫಾರ್ಮ್ ಅ mRNA or RNA? ಓಕೆ, ಸೊ ವಿ ಹ್ಯಾವ್ ಟೂ ಸ್ಟ್ರಾಂಡ್ಸ್ ಇನ್ ಅ DNA. ಯಾವುದಿದೆ? 3' to 5', my convenience, that's why I am writing 3' to 5' first, 5' to 3', ನೀವು ಯಾವುದಾದ್ರೂ ಬರಿಬೋದು. ಓಕೆ, ನಿಮ್ಮ ಇಷ್ಟ. ಓಕೆ, ಸೊ ವಿಚ್ ಒನ್ ಈಸ್ ಗೋಯಿಂಗ್ ಟು ಸಿಂಥಸೈಸ್ ಆರ್ ಗೋಯಿಂಗ್ ಟು ಆಕ್ಟ್ ಲೈಕ್ ಅ ಟೆಂಪ್ಲೇಟ್? ನಾ ಟೆಂಪ್ಲೇಟ್ ಪ್ರತಿ ಸಲ ಏನಂತ ಹೇಳಂಗಿಲ್ಲ, ಬಿಕಾಸ್ ಆಲ್ರೆಡಿ ವಿ ಸ್ಟಡಿಡ್ ವಾಟ್ ಇಸ್ ಟೆಂಪ್ಲೇಟ್. ಓಕೆ, ವಿಚ್ ಸ್ಟ್ರಾಂಡ್ ಇಸ್ ಗೋಯಿಂಗ್ ಟು ಆಕ್ಟ್ ಲೈಕ್ ಅ ಟೆಂಪ್ಲೇಟ್? ದಟ್ ಇಸ್ ದ ಸೆಕೆಂಡ್ ಕ್ವೆಶನ್. ವಾಟ್ ಇಸ್ ದ ಸೆಕೆಂಡ್ ಕ್ವೆಶನ್? ಟೆಂಪ್ಲೇಟ್ ಅಂತೇಳಿ ಯಾವುದು ನಮಗೆ ಇಲ್ಲಿ ಆಕ್ಟ್ ಆಗ್ತದೆ. ಸೊ ನೌ ವಿ ಹ್ಯಾವ್ ಟು ಟೇಕ್ ದ ವಾಟ್ ವಿ ಕಾಲ್ಡ್ ಹೆಲ್ಪ್ ಆಫ್ ಎನ್ಸೈಮ್. ಓಕೆ, ಯಾವ ಎನ್ಸೈಮ್ ಅಪ್ಪ DNA ನ RNA ಆಗಿ ಕನ್ವರ್ಟ್ ಮಾಡೋದು? ದಟ್ ಇಸ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್. ಇದನ್ನು ಶಾರ್ಟ್ ಆಗಿ, ಇಷ್ಟು ದೊಡ್ಡದು ಹಿಸ್ಟ್ರಿ ಬರಲಿಕ್ಕಾಗಲ್ಲ ಪ್ರತಿ ಸಲ, ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ರೈಟ್ RNA ಪಾಲ್ ಅಂತ ಬರೀತೀನಿ. ಓಕೆ, ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ದಟ್ RNA ಪಾಲ್ ಅಂತ ಹೇಳಿ ಮತ್ತೆ ಏನಂತೇಳಿ ಉಲ್ಟಾ ಬರಕ್ಕೆ ಹೋಗ್ಬೇಡ್ರಿ. RNA ಪಾಲ್ ಇಸ್ ನಥಿಂಗ್ ಬಟ್ RNA ಪಾಲಿಮರೇಸ್. ಓಕೆ, ಸೊ ವಿ ಹ್ಯಾವ್ ಟು ಟೇಕ್ ದಿ ಹೆಲ್ಪ್ ಆಫ್ ಎನ್ಸೈಮ್. ವಾಟ್ ಈಸ್ ದ nature of enzyme? Already we studied in DNA replication. What is the help of, or what is the nature of enzyme? This enzyme always going to synthesize strand from 5' to 3'. Okay, nenapidala? What is that? Leading strand. Okay, why the leading strand is going to form? So just recapture this. Okay, so replication 4 ಇತ್ತು, ಒಂದು ಎಂಡಲ್ಲಿ 3' ಇತ್ತು, ಒಂದು ಎಂಡಲ್ಲಿ 5' ಇತ್ತು. ಓಕೆ, ಸೊ ಇಲ್ಲಿ 5' ಆಗ್ತದೆ, ಇಲ್ಲಿ 3' ಆಗ್ತದೆ. ಓಕೆ, ವಿಚ್ ಸ್ಟ್ರಾಂಡ್ is going to synthesize faster or continuously? One which is having 3' to 5' polarity. Why? Because when the primer is going to attach this particular strand, we are going to get 5' to 3'. I told you already, we discussed that polymerase enzyme require free OH. Got it? Free OH. Free OH ellidappa illi? Free OH is present in this particular end. ಯಾವುದು? 3' end ಅಲ್ಲಿ.
ವೈ ಹಿಯರ್ ಡಿಸ್ಕಂಟಿನ್ಯೂಸ್ ನಮಗೆ ಗೊತ್ತಿದೆ, ಯಾಕೆ ಹೇಳ್ರಿ, ಇಲ್ಲಿ ಉಲ್ಟಾ ಇರೋದ್ರಿಂದ. ಓಕೆ, ಸೊ 3' ಬರಂಗಿಲ್ಲ ಇಲ್ಲಿ. ಇಫ್ ಪ್ರೈಮರ್ ಇಸ್ ಗೋಯಿಂಗ್ ಟು ಅಟ್ಯಾಚ್, ದಿಸ್ ವಿಲ್ ಬಿಕಮ್ 3'. ಏನು ಸಿಂಥಸೈಸ್ ಮಾಡಬೇಕು, ಏನು ಆಗ್ಲಿಕ್ಕಿಲ್ಲ. ಸೊ ದಟ್ಸ್ ವೈ ದ ಪ್ರೈಮರ್ ಇಸ್ ಗೋಯಿಂಗ್ ಟು ಅಟ್ಯಾಚ್ ಹಿಯರ್. ಸೊ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಎಂಜೈಮ್? ಇಟ್ ರಿಕ್ವೈರ್ free OH group, one thing. Second one, it is going to synthesize in 5 to 3' direction. Okay, so this property we can apply here. Okay, now tell me which strand is going to help in synthesizing faster way, that is 3' to 5' na ready madlikke. Of course, the first strand melirodu. What is that? 3' to 5'. Enzyme enadru ಇಲ್ಲಿ attach ಆದರೆ it is going to run in this way. ಹೌದಾ? That's why we are going to get RNA 5' to 3'. So which one is going to act like the what you called the template strand now? The one which is having polarity 3' to 5'. This is what we call template strand. ಅರ್ಥ ಆಯ್ತಾ? ಸೊ ಯಾವುದು ಈಗ template strand? One which is having 3' to 5'. ಸೊ ಇನ್ನೊಂದು ಏನಂತಾರಪ್ಪ ಇದಕ್ಕೆ? That is what we call ಕೋಡಿಂಗ್. ಓಕೆ, ಅದಕ್ಕೆ ಕೋಡಿಂಗ್ ಯಾಕೆ ಅಂತಾರೆ ಅಂತ ಹೇಳಿ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಮ್ಗೇನು ಈ ಕ್ವಶನ್ ಈಗ ಯಾವುದು ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿ ಆಕ್ಟ್ ಮಾಡಬೇಕು? ದಟ್ ಈಸ್ ದಿಸ್ 3' to 5' ಇಸ್ ಗೋಯಿಂಗ್ ಟು ಆಕ್ಟ್ ಲೈಕ್ ಅ ಟೆಂಪ್ಲೇಟ್ ಸ್ಟ್ರಾಂಡ್. ನೀವು ಹೇಳ್ಬೋದು, ಸರ್ ಎಂಜೈಮ್ನ ನಾನು ಇಲ್ಲಿಡ್ತೀನಿ, ದಿಸ್ ಕ್ಯಾನ್ ರನ್ ದಿಸ್ ವೇ, ಇಟ್ ಕ್ಯಾನ್ ಪ್ರೊಡ್ಯೂಸ್ ಅ ಒನ್ ಮೋರ್ ಸ್ಟ್ರಾಂಡ್. ಪಾಸಿಬಿಲಿಟಿ ಇಸ್ ದೇರ್? ನೋ, ಯಸ್, ಇಟ್ ಇಸ್ ದೇರ್. ಬಟ್ ಹೌ the enzyme is going to select the 3', that is also very important. ನಮಗೆ ಏನು ಗೊತ್ತಾಯಿತು? which is a template now. Okay, 3' to 5' is a template. Which 3' to 5' is a template? Whether this one or this one. ಯಾವುದು ಟೆಂಪ್ಲೇಟ್ ಆಗ್ತದೆ? For that we need the help of a specific sequence. ಯಾವುದಪ್ಪ ಅದು? ಈಗ ಎಂಜೈಮ್ನ ನಾವು ಹೆಲ್ಪ್ ತಗೊಂಡು ಎಂಜೈಮ್ ಹೆಲ್ಪ್ ತಗೊಂಡ್ಬಿಟ್ಟು 3' to 5' ಬೇಕಂತ ಹೇಳಿದ್ವಿ. ಯಾವ 3' to 5'? This one or this one? That is going to be decided by a sequence on DNA. What is that sequence is called? That sequence is called promoter sequence. Okay, ಅದನ್ನ ಏನಂತಾರೆ? Promoter sequence. Especially in case of prokaryotic and eukaryotic, different kind of identifying regions are there. Okay, so ಅಲ್ಲಿ ಕೆಲವೊಂದು ರೀಜನ್ಸ್ ಅದಾವ. ಆ ರೀಜನ್ ಇಂದ ಮಾತ್ರ ನಮಗೆ ಎಲ್ಲಿಂದ DNA ಇಂದ RNA ಆಗಬೇಕು ಅನ್ನೋದು ಡಿಸೈಡ್ ಆಗ್ತದೆ. ಸೊ ಇಫ್ ದಿಸ್ ಪ್ರಮೋಟರ್ ರೀಜನ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಂಡ್, this is going to act like what? Template strand. If this promoter region is present at this end, 3' end of this particular strand, this is going to act like a template strand. Artha aita? Okay, that is how, that is 3' to 5' direction is decided by promoter. So promoter ಆದ್ಮೇಲೆ ಮತ್ತೇನಾದರೂ ಅಲ್ಲಿ ಫ್ಯಾಕ್ಟರ್ಸ್ ಇದಾವ? ಇದಾವ. Which factor? We can take the help of the specific sequences. Okay, in case of prokaryote there is a one special sequence is there. That special sequence is called TATA, Tata box ಅಥವಾ Tata sequence ಅಂತ ಕರೀತಾರೆ. Okay, this TATA sequence is going to help. So that is TATA sequence is actually 6 what you called the nucleotide sequence. TATA AAT. Okay, ಎಷ್ಟರಲ್ಲಿ 6 nucleotide. I am not saying nucleotide base pairs ಅಲ್ಲ ಇಲ್ಲಿ, nucleotides. Okay, so ಯಾಕೆ ಓಪನ್ ಆಗಿರ್ತದೆ ಅಲ್ಲಿ DNA, ಅದಕ್ಕಾಗಿ TATA AAT. This is a sequence which is going to help in case of what we called TATA AT ಮಾತ್ರ. Okay, so this is what we call the sequence which is going to help in case of prokaryote to identify the promoter. Promoter na identify ಮಾಡಲಿಕ್ಕೆ ಯಾವ sequence ಬೇಕು? TATA AT. This is going to be identified by DNA dependent RNA polymerase. RNA polymerase enzyme ಇದನ್ನು ಐಡೆಂಟಿಫೈ ಮಾಡ್ತದ, ಮಾಡಿದ್ಮೇಲೆ ಪ್ರಮೋಟರ್ನ ಐಡೆಂಟಿಫೈ ಮಾಡ್ತದ, then the process begins. ಅರ್ಥ ಆಯ್ತಾ? In case of eukaryote there are two sequences. So one is TATA AAA. Okay, ಯಾವುದು? TATA AAA, and second one TATA AAT. Okay, this one is a one more sequence. Okay, so
in case of eukaryotic we have two sequences. What is that? 7 base sequences. 1 2 3 4 5 6 7. Okay, so 7 base pairs here, 1 2 3 4 5 6. So here 6 nucleotide, here 7 nucleotide. If the strand is having this promoter sequence and this particular what we called the Tata box sequence or the Pribnow box, or you can call that is the specific names are there. Okay, so Hanksnow box anta karitare. So if the specific sequence are present before this promoter, then that strand is called template strand. Sikta answeru enadu? Enzyme production athwa enzyme running athwa enzyme reading strand and promoter iro anta strand is going to act like a template strand. Akasmat athwa in case in mutation or in different kind of process athwa cut joint DNA nanu cut joint adre promoter enadru ulta agbitre. Okay, so if this promoter is going to be attached here by frame shift athwa so different kind of mutations are there. Okay, shift agi enadru ee promoter region hing ulta agbitre, then this particular strand is going to act like a template. Coding strand is the template strand agi work madlike start ಮಾಡ್ತದೆ. That is during the mutation. Okay, so ಕೆಲವೊಂದು ಸಾರಿ mutation ಆಗಿ ಈ ತರ ಆಗುವಂತ chances ಇರ್ತದೆ. Okay, that is what the promoter is going to play a very very important or crucial role informing RNA polymerase that you have to start the synthesis from here ಅಂತ ಹೇಳಿಕೆ ಏನು ಬೇಕು ನಮಗೆ? Promoter beku, amele specific reason called the TATA double AT sequence as well as TATA triple A, like this sequence are required. Ellivarge synthesis madbekappa adu? That is the second question. One more question. Okay, till how many sequence or how many base pairs it has to produce the mRNA? Ellivarge ee polymerase RNA polymerase run agbeku, ಎಷ್ಟು ದೊಡ್ಡ RNA na adu produce ಮಾಡಬೇಕು. That is going to be guided by one more sequence which is present at 5' end of template strand. Ellirtada 5' end of template strand. That is called terminator. Okay, that sequence is called terminator sequence. Got it? So template is a start or starting point. Terminator is a end or stop point for synthesis of mRNA. Artha aita? This is what the basic we require for especially to understand the what is actually transcription. Artha aita? So yav DNA illi use of which DNA part is going to be helpful here, and which strand of the DNA is going to help in case of the formation of new strand, and how it is going to be identified by the enzyme, and how enzyme is going to synthesize, that all thing that we studied in this. Okay, so this is about what we can say, that is what we called the basic requirement for to understand the transcription. Okay, okay, so to understand the transcription. So next we'll study one more concept, that is what transcription unit. Idanella ಸೇರಿಸಿಬಿಟ್ರೆ, okay, if you are going to join all these things, ಇದನ್ನೆಲ್ಲ ನಾವು ಸೇರಿಸ್ಕೊಂಡ್ಬಿಟ್ರೆ we are going to get a very interesting structure in case of DNA. Okay, that is what we call transcription unit. Okay, ಇದನ್ನೆಲ್ಲ ಕಲ್ತಿರೋದನ್ನ ನಾವೀಗ ಒಂದು ಕಂಬೈನ್ ಮಾಡಿ ಒಂದೇ ಡಯಾಗ್ರಾಮ್ ಅಲ್ಲಿ ನೋಡೋಣ. That is what we call transcription unit. Okay, so now we will study about transcription unit. So what is transcription unit? The part of the DNA which is involving in a transcription with all enzyme and accessories, that is what we call transcription unit. Nodona, what is transcription unit? So transcription unit andre, here we are going to get two strands of the DNA, that is one is running 3' to 5' and one more is 5' to 3'. Okay, so ಇದಿರಬೇಕು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ. ಸೆಕೆಂಡ್ ಒನ್, ವಿ ನೀಡ್ ದಿ ರೀಜನ್ ಫಾರ್ ಪ್ರಮೋಟಿಂಗ್ ಆರ್ ಅಟ್ಯಾಚ್ಮೆಂಟ್ ಆಫ್ ದಿ ಎಂಜೈಮ್, ದಿ RNA polymerase is promoter site, and we need
to stop or to get or to send a signal to stop the process of transcription. One more site at the another end, that is what we call terminator. Okay, idan ಏನಂತ ಕರೀತಾರೆ, promoter. Okay, it is called promoter, and this one is called terminator, which is going to terminate the process. ಯಾವ ಡೈರೆಕ್ಷನ್ ಅಲ್ಲಿ ಆಗ್ತದಪ್ಪ ಈಗ, this particular thing is going to happen or continuing from this direction to this direction. ಯಾವುದದು, promoter region ಇಂದ terminator region ಗೆ. Okay, so what we are going to get in this particular DNA, that is one strand which is involving in a synthesis of the RNA or template. Okay, that's what is called template. Okay, strand. ಇದನ್ನು ನಾವು template strand ಅಂತ ಕನ್ಸಿಡರ್ ಮಾಡಬೇಕು. This is opposite and not going to code anything is called coding strand ಅಂತ ಕರೆಯೋಣ. Okay, so one is called template strand, one is called coding strand. ನಾವು ಏನು ಮಾಡ್ತಿದ್ದೀವಿ ಇಲ್ಲಿ, ವಾಟ್ ಎವರ್ ವಿ ಸ್ಟಡಿಡ್ ಟಿಲ್ ನಾವು, ಓಕೆ, ಸೊ ಇನ್ ಟ್ರಾನ್ಸ್ಕ್ರಿಪ್ಷನ್ ಅದನ್ನೆಲ್ಲ ಒಂದೇ ಡಯಾಗ್ರಾಮ್ ಅಲ್ಲಿ ನೋಡ್ತಿದ್ದೀವಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಡಯಾಗ್ರಾಮ್ ಮೇ ಆಸ್ಕ್ ಫಾರ್ 3 marks. ಓಕೆ, ಸೊ ಕೇಳೋ ಚಾನ್ಸಸ್ ಇರ್ತದೆ, ಆಮೇಲೆ ನೀಟಲ್ಲಿ ಸಾಕಷ್ಟು ಕ್ವಶನ್ಸ್ ಇದ್ರ ಮೇಲೆ ಬರ್ತಾವೆ. ಓಕೆ, ದಟ್ಸ್ ವೈ ಯು ಹ್ಯಾವ್ ಟು ಕೇರ್ಫುಲಿ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಓಕೆ, ದಟ್ ಇಸ್ ಅ ಕೋಡಿಂಗ್ ಸ್ಟ್ರಾಂಡ್ ಆ್ಯಂಡ್ ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ವಾಟ್ ಈಸ್ ದಿ what you call purpose of promoter to stay at that particular place? Okay, so this particular promoter is going to help in attachment of enzyme RNA polymerase. Okay, yaudidu, this particular is going to help in case of attachment of enzyme RNA polymerase. Okay, so this particular part or this particular region where actually attachment of polymerase enzyme takes place and the process begins, this is what we call upstream. Okay, upstream, this is called upstream. Upstream andre enu, the RNA synthesis begins from this particular region or ee kadeyinda, that is called upstream region. Second one, that is the terminator. So this terminator is going to help or going to send the signal to stop the process. That's why helps in releasing of RNA polymerase and RNA strand. RNA polymerase ಮತ್ತೆ RNA strand ನ ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. This one is called downstream. Okay, this one is called downstream end ಅಂತ ಕರೀತಾರೆ. One is called upstream end and one is called downstream end. Okay, so these are the what we called two sequence that what we can see here. Okay, so ಇಲ್ಲಿ usually ನಾ ಹೇಳಿದೆ specific sequence ಕೂಡ ಎಲ್ಲಿ ಇರ್ತದ, ಇದಾದ್ಮೇಲೆ ಅಲ್ಲಿ ಕೂಡ ಸ್ಪೆಸಿಫಿಕ್ ಸೀಕ್ವೆನ್ಸ್ ಇರೋದ್ರಿಂದ ದೇ ಆರ್ ಗೋಯಿಂಗ್ ಟು ಎಂಡ್. ಓಕೆ, ಸೊ ಯೂಶುವಲಿ ಯಾವ ಸೀಕ್ವೆನ್ಸ್ ಇಲ್ಲಿ ನೋಡ್ಬೋದು, ಸೊ ದೋಸ್ ಸೀಕ್ವೆನ್ಸ್ ವಿಚ್ ಆರ್ ಪ್ಯಾಲೆಂಡ್ರೋಮಿಕ್. ಓಕೆ, ಸೊ ಪ್ಯಾಲೆಂಡ್ರೋಮಿಕ್ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆ, ದಿಸ್ ಇಸ್ ವಾಟ್ ವಿ ಕಾಲ್ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್. ಓಕೆ, ಸೊ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ನಾವಿಲ್ಲಿ ಸ್ಪೆಷಲಿ ಇನ್ ಕೇಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್, ಟರ್ಮಿನೇಟರ್ ಪಾರ್ಟಲ್ಲಿ ನಾವು ನೋಡ್ಬೋದು. ಓಕೆ, ಸೊ ದಿಸ್ ಥಿಂಗ್ ವಾಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಟರ್ಮಿನೇಟರ್ ಆ್ಯಂಡ್ ದಿ ಪ್ರಮೋಟರ್. ಓಕೆ, ಸೊ ಏನು ನಮಗಿಲ್ಲಿ ಕಾಣ್ತಿದಲ್ಲ ಈಗ. ಓಕೆ, ಸೊ ಟರ್ಮಿನೇಟರ್ ಮತ್ತೆ ಪ್ರಮೋಟರ್ ನಡುವೆ ದಿಸ್ ರೀಜನ್ ಈಸ್ ಕನ್ಸಿಡರ್ಡ್ ಆಸ್ ಸ್ಟ್ರಕ್ಚರಲ್ ಜೀನ್. ಓಕೆ, ಇದನ್ನ ಏನಂತ ಕರೀತಾರೆ, ಸ್ಟ್ರಕ್ಚರಲ್ ಜೀನ್ ಅಂತ ಕರೀತಾರೆ. ಸೊ ವೈ ಇಟ್ ಇಸ್ ಕಾಲ್ಡ್ ಸ್ಟ್ರಕ್ಚರಲ್ ಜೀನ್? The only part of the DNA, okay, this is the only part of the DNA which is going to form RNA. ಪ್ರಮೋಟರು ಆಗಲ್ಲ, ಟರ್ಮಿನೇಟರ್ ರೀಸನಿಂದ ಏನೂ ಆಗಲ್ಲ. ಓಕೆ, ಸೊ ಯಾವ ಪಾರ್ಟಿಂದ ನಮಗೆ mRNA ಹೊರಗಡೆ ಬರ್ತದಪ್ಪ, ಯಾವ ಪಾರ್ಟ್ mRNA ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದ? ಓನ್ಲಿ ದಿಸ್ ಪಾರ್ಟ್. ಓಕೆ, ಸೊ ಆಫ್ಟರ್ ಪ್ರಮೋಟರ್ and before terminator. This is what we call structural gene. Actually, gene
ಎಲ್ಲಿರ್ತದ ಬಿಫೋರ್ ಟರ್ಮಿನೇಟರ್ ಆ್ಯಂಡ್ ಆಫ್ಟರ್ ಪ್ರಮೋಟರ್. ಸೊ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಫಾರ್ಮೇಷನ್ ಆಫ್ RNA. ಅರ್ಥ ಆಯ್ತಾ? ಓಕೆ. ಸೊ ಆಫ್ಟರ್ ಲುಕಿಂಗ್ ಎಟ್ ದಿಸ್ we come across one more new term, that is what we call gene. Okay, ಏನು ಬಂತು ಈಗ ಹೊಸ ಟರ್ಮು ಜೀನ್ ಅನ್ನೋದು ಬಂತು. Then what is gene? That is one more question. Okay, so what is gene? Gene ಅಂದ್ರೆ ಏನೀಗ? According to NCERT definition, okay, what is gene? The gene or a part of DNA which is going to express itself, that is what we call gene, or you can say structural unit of DNA or functional unit. Okay, you can say the functional and structural unit. Okay, so the structure kantade, our structure, specific structure is functionally producing the RNA, that is what we call the gene. You can say the structure which is active, functional or active, that active part which is producing the RNA is called gene. So the question now, the gene, I can say that functional unit of what? DNA is what? Gene. But the question is it actually the definition for the gene? No. Why? Because that functional part which is called as a gene is able to produce mRNA, also able to produce tRNA, also able to produce rRNA, etc. Then mRNA is considered as messenger RNA going to carry the information. What about tRNA and rRNA? Then how do you going to say that the gene which is producing tRNA as a the DNA segment which is going to produce as a gene? Big question, no? Got it. So ನಾವೀಗ mRNA ಪ್ರೊಡ್ಯೂಸ್ ಮಾಡುವಂಥ DNA ಸೀಕ್ವೆನ್ಸ್ನ ಜೀನ್ ಅಂತ ಕರಿಬೋದು. ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ tRNA, rRNA ಅಥವಾ ಬೇರೆ ಯಾವುದಾದ್ರು RNA, mRNA, ಮೈಕ್ರೋ RNA ಏನಾದರೂ ಪ್ರೊಡ್ಯೂಸ್ ಮಾಡಕತ್ರೆ ಅದನ್ನು ನಾವು ಜೀನ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. That's why new word we have to use here to what is called specially mention the mRNA only. That is what we call cistron. Okay, so mRNA ಪ್ರೊಡ್ಯೂಸ್ ಮಾಡುವಂಥ ಸ್ಪೆಸಿಫಿಕ್ DNA ಸೀಕ್ವೆನ್ಸ್ನ ಏನು ಸ್ಟ್ರಕ್ಚರಲ್ ಜೀನ್ ಅಂತ ಕರೆದ್ವಿ ಇಲ್ಲಿ, ಅದನ್ನು ನಾವು ಸಿಸ್ಟ್ರಾನ್ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ. ಓಕೆ, ಸೊ ವಿಚ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್ ಆಫ್ mRNA ಓನ್ಲಿ. ಓಕೆ, ಸಿಸ್ಟ್ರಾನ್ ಅಂದ್ರೆ ಏನಪ್ಪ? ದ ಪಾರ್ಟ್ ವಿಚ್ ಈಸ್ ಪ್ರೊಡ್ಯೂಸಿಂಗ್ ದಿ specific mRNA to convert that signal to the polypeptide, which is useful in creating a new varieties of enzymes, hormones or any kind of body structures. Okay, that is what we call cistron. Illi gene anno word ginta more suitable word is cistron. Artha aita? So there are two different kind of cistrons. Okay, so prokaryote ಮತ್ತು eukaryote ನೋಡಿದಾಗ there are two different kind of cistrons. One is called monocistronic. Okay, one more word I am going to use here. I am sorry, you can't see this part. I will rewrite this particular thing here. What is that? Monocistronic, and second one polycistronic. ನಾವು ಏನು ಮಾಡಿದ್ವಿ ಈಗ? ಜೀನ್ ಅನ್ನೋ ವರ್ಡ್ನ ಮಾಡಿಫೈ ಮಾಡಿ ಅದನ್ನ ಸಿಸ್ಟ್ರಾನ್ ಅಂತ ಕರೆದ್ವಿ. ಓಕೆ, ದೆನ್ ಯು ಕ್ಯಾನ್ ಸೇ ಫಂಕ್ಷನಲ್ ಯೂನಿಟ್ ಆಫ್ DNA ವಿಚ್ ಪ್ರೊಡ್ಯೂಸ್ ದಿ mRNA. Got it? Great. Okay, that is what? Monocistronic and polycistronic. What is monocistronic? If a particular part of DNA going to produce one mRNA, okay, if it is going to produce one mRNA, that specific one mRNA, I am mentioning here one, okay, so that specific one mRNA, if it is able to produce only one type of protein or polypeptide, okay, so if particular sequence of DNA
is going to produce one type of or only one mRNA or one type of mRNA and going to produce only one type of polypeptide. Okay, then it is called monocistronic. Okay, ಅಂದ್ರೆ ಏನು, ಒಂದು DNA ಇಂದ ಒಂದು mRNA ಬರ್ತದ, ಆ ಒಂದು mRNA ಇಂದ ಒಂದೇ ತರನಾದ ಪ್ರೋಟೀನ್ ಬರ್ತಾವ. There is no any different protein going to produce by one mRNA. One mRNA is going to produce only one polypeptide. That is what we call monocistronic. So next one, polycistronic. Polycistronic ಅಂದ್ರೆ ಏನಪ್ಪ, similar. Polycistronic ಅಂದ್ರೆ one particular sequence of DNA is going to produce one mRNA, but next dialogue is going to change. What is that? This one mRNA able to produce more or you can say different type of polypeptide. Okay, it can produce more than one type. It may be one type, it may be two type, three type, four type, etc. Okay, so ಏನಪ್ಪ ಇಲ್ಲಿ ಒಂದು DNA ಸೀಕ್ವೆನ್ಸ್ ಒಂದು mRNA ಪ್ರೊಡ್ಯೂಸ್ ಮಾಡ್ತದ, ಆ ಒಂದು mRNA ಇಂದ ಬೇರೆ ಬೇರೆ ಪ್ರೋಟೀನ್ಸ್ ಹೊರಗಡೆ ಬರ್ತಾವೆ. ಫಾರ್ ಎಕ್ಸಾಂಪಲ್, ಸೊ ಜಸ್ಟ್ ಕನ್ಸಿಡರ್ ದಿಸ್ ಈಸ್ a DNA. This DNA is going to produce one mRNA. ಅರ್ಥ ಆಯ್ತಾ? ಒಂದು DNA ಇಂದ ನಮಗೆ ಒಂದು mRNA ಬಂದದ್ದು. So this one mRNA now going to produce three different proteins. Okay, three different, I am using here different, okay, or types. Three different protein from one mRNA is called polycistronic. Okay, artha aita? Polycistronic andre eno, more proteins are coming out or more varieties of proteins are coming out from one mRNA, that is called polycistronic. Monocistronic andre enappa, only one, idella enu irangilla. So one is going to produce one protein, that's enough. That is what we call monocistronic. Okay, so this concept is called one gene one protein or one cistron one protein. ಮೊದಲು ಏನಂತಿದ್ರು, one gene one protein ಕಾನ್ಸೆಪ್ಟ್ ಇತ್ತು, ಈಗ one gene one cistron one protein ಅಂತ ಕಾನ್ಸೆಪ್ಟ್ ಆಗಿದೆ, ವೇರ್ ಇನ್ ಕೇಸ್ ಆಫ್ monocistronic. ಸೊ ಈ ಟೈಪ್ ಜೀನ್ ಎಲ್ಲಿ ಸಿಗ್ತಾವೆ ನಮಗೆ, ದಟ್ ಇಸ್ ಆಲ್ಸೋ we have to study now here. What is that? Monocistronic ಎಲ್ಲಿರ್ತಾವ ಮತ್ತೆ polycistronic ಎಲ್ಲಿರ್ತಾವಪ್ಪ? Monocistronic genes are most of the time restricted in case of eukaryotic cells. So ನಮ್ಮ ಬಾಡಿಯಲ್ಲಿ ನಾವು monocistronic genes ನ ನೋಡಬಹುದು, where the genes are going to, or the cistron is going to produce one mRNA is going to produce one specific the protein. This kind, of course, that is in case of prokaryotes. Eukaryotically monocistronic irtada and prokaryotically polycistronic irtada. So please check this image once again. Okay, so what we studied here, that is what actually the what you call transcription unit anta enanta kaltivi, ಆಮೇಲೆ ಅದರಲ್ಲಿ ಏನೇನು ಪಾರ್ಟ್ಸ್ ಇದೆ ಅದನ್ನು ಕಲ್ತೀವಿ, ವಾಟ್ ಇಸ್ ದ ಯೂಸ್ ಆಫ್ ಪ್ರಮೋಟರ್ ಟರ್ಮಿನೇಟರ್ ಕಲ್ತೀವಿ, ಸ್ಟ್ರಕ್ಚರಲ್ ಜೀನ್ ಕಲ್ತೀವಿ, ಜೀನನ್ನು ನಾವು ಸಿಸ್ಟ್ರಾನ್ ಅಂತ ಯಾಕೆ ಕರಿಬೇಕಂತ ಹೇಳಿ ಕಲ್ತೀವಿ. Now, what is the difference between polycistronic and monocistronic? That is also important. ಅರ್ಥ ಆಯ್ತಾ? ಸೊ polycistronic ಮತ್ತೆ monocistronic gene ನಡುವೆ ಏನು ಡಿಫ್ರೆನ್ಸ್ ಇದಪ್ಪ? ಯೂಶುವಲಿ monocistronic genes are called split genes ಅಂತ ಕರೀತಾರೆ. ಯಾಕೆ? ಲೆಟ್ಸ್ ಸ್ಟಡಿ. ಓಕೆ, ಸೊ ಓಕೆ, ನಾನು ಏನು ಹೇಳಿದಪ್ಪ ಇಲ್ಲಿ, why monocistronic called split gene? Okay, so monocistronic ಮತ್ತೆ polycistronic ಅರ್ಥ ಆಯ್ತಾರೆ ಎಲ್ಲರಿಗೂ? Yes, great. So next one, why monocistronic called split gene? ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮುಂದೆ ಸ್ಟಡಿ ಮಾಡೋಣ. Just I am giving introduction. Okay, so what is that? So just consider this is the mRNA produced by the what you call monocistronic kind of the structural DNA or the gene or the DNA which is producing the one particular the mRNA. So this particular mRNA is having two types of what we called the parts. This is how I am going to represent them. So ಇಲ್ಲಿ ರೆಡ್ ಪಾರ್ಟ್ ನಾನು ಮಾರ್ಕ್ ಮಾಡಿದ್ದೀನಿ ಮತ್ತೆ ವೈಟ್ ಪಾರ್ಟ್ನ ಮಾರ್ಕ್ ಮಾಡಿದ್ದೀನಿ. So this red parts or red
sequence are called exons. Okay, and this white part or white sequences are called introns. And this particular mRNA, which is there in case of monocystonic kind of organism or eukaryotic organism, is not active. Okay, it is not active. This is not mRNA actually. This is actually not mRNA. This is called as hnRNA. ಇದನ್ನು ನಾವೇನಂತ ಕರಿತೀವಿ, hnRNA ಅಂತ ಕರಿತೀವಿ, ವೇರ್ ಇನ್ ಮೊನೋಸಿಸ್ಟೋನಿಕ್. ಸೊ ಯಾವಾಗ ಇದು ಪ್ರೊಡ್ಯೂಸ್ ಆಗಿ ಹೊರಗಡೆ ಬರ್ತದೋ, ನ್ಯೂಕ್ಲಿಯಸ್ ಇಂದ ಹೊರಗಡೆ ಬರ್ತದೋ, ದೆನ್ ದಿಸ್ ಆಲ್ introns are going to be removed and exons are going to be joined. This inactive hnRNA is now going to remove all these introns and join all the exons. You are going to get here only exons, and now it will going to show its activity. It will become active. This is what we called now mRNA. So here these exons are split into small pieces because of introns. That's why the monocystonic genes are called split genes. Artha aita? Okay. Because of presence of introns between the exons, the gene is non-active or inactive initially. Later, by removal of the introns, it will become active. That's why it is called split gene. Okay, the genes of the eukaryotes are called split gene. Idu yak agtada, idra uddesha enu, that we will study later. So what about the polycistronic? It is very simple, that polycistronic is going to produce as simple as possible. So let only you are going to get here exons. There is no introns at all. So when it is going to come out of DNA, the mRNA, when it is come out of the DNA, directly it can involve in production of protein. Here, after processing, it is going to involve in case of protein production. This is the difference between the monocystonic gene and polycystonic gene. Istella yak heladappa? This what we are going to study in next concept. Okay, so I'll stop here. The remaining thing we are going to study in next video.